ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಬೇಸಿಗೆ ಕಾಲದಲ್ಲಿ ಮಾಡಿ ಕುಡಿಬಹುದಾದಂತ ಒಂದು ತಂಪು ಪಾನೀಯದ ಬಗ್ಗೆ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕರ್ಬೂಜ ಹಣ್ಣಿಗೆ ಮೊಸರು ಹಾಕ್ಬಿಟ್ಟು ಈ ರೀತಿ ಮಾಡಿ ನೋಡಿ, ಖಂಡಿತ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ. ಅದೇ ರೀತಿ ಒಳ್ಳೆ ಕೂಲ್ ಆಗಿರುತ್ತೆ ಇದು. ಬನ್ನಿ ನೋಡೋಣ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದ್ರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮೊದಲು ಇದಕ್ಕೆ ಬೇಕಾಗಿರೋದು ಮೊಸರು. ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮನೆಯಲ್ಲೇ ತಯಾರು ಮಾಡಿದಂತಹ ಒಳ್ಳೆ ಗಟ್ಟಿ ಮೊಸರು. ಇದು ಅಂದ್ರೆ ನಾವು ಮೊಸರು ಸೆಲೆಕ್ಟ್ ಮಾಡುವಾಗ ಅದು ಹುಳಿ ಇರಬಾರ್ದು, ಜಾಸ್ತಿ ಗಟ್ಟಿ ಆಗಿರ್ಬೇಕು. ನೋಡಿ ಈ ರೀತಿ ಇದೆ ನಾನಿಲ್ಲಿ ತಯಾರು ಮಾಡಿಟ್ಟಂತಹ ಮೊಸರು, ಗಟ್ಟಿ ಮೊಸರು. ಇಲ್ಲಿ ಮೊದಲು ನಾನು ಇದ್ರ ಮೇಲ್ಗಡೆ ಕ್ರೀಮ್ ಇರುತ್ತೆ, ಅದನ್ನ ಸ್ವಲ್ಪ ಈ ರೀತಿ ಸಪರೇಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಇದು ನಮಗೆ ಬೇಕು, ಅದಕ್ಕೋಸ್ಕರ ಸಪರೇಟ್ ಮಾಡಿಡ್ತಾ ಇದ್ದೀನಿ. ಈ ಕ್ರೀಮ್ ಮಾತ್ರ ಅದೊಳ್ಳೆ ಸ್ವೀಟ್ ಆಗಿರುತ್ತೆ ಅದು. ನೋಡಿ ಇಷ್ಟಿದೆ, ನಾನೆಲ್ಲ ತಗೋತಾ ಇದ್ದೀನಿ. ಇದನ್ನೊಂದು ಬೌಲಲ್ಲಿ ಹಾಕಿಡ್ತಾ ಇದ್ದೀನಿ. ಇದು ಬೇಕು ನಮಗೆ ಈ ರೆಸಿಪಿಗೆ. ಕ್ರೀಮ್ ಮಾತ್ರ ತೆಗೆದು ಸೈಡಲ್ಲಿ ಇಡ್ತಾ ಇದ್ದೀನಿ. ನೋಡಿ ಇಷ್ಟಿದೆ, ಸಾಕು. ನೋಡಿ ನಮ್ಮ ಗಟ್ಟಿ ಮೊಸರು ಈ ರೀತಿ ಇದೆ. ನೆಕ್ಸ್ಟ್ ನಾನು ಇಲ್ಲೊಂದು ಕರ್ಬೂಜ ಹಣ್ಣು ತಗೊಂಡಿದ್ದೀನಿ. ನೋಡಿ ಒಂದು ಕರ್ಬೂಜ ಹಣ್ಣು ತಗೊಂಡಿದ್ದೀನಿ. ಮೊದಲು ಇದನ್ನ ಕಟ್ ಮಾಡಬೇಕು. ಅಂದ್ರೆ ಇವಾಗ ಬೇಸಿಗೆ ಕಾಲದಲ್ಲಿ ಎಲ್ಲಿ ಬೇಕಿರೋ ಇದು ಸಿಗುತ್ತೆ, ಮಾರ್ಕೆಟ್ಗಳಲ್ಲೆಲ್ಲ ಬೇಕಾದಷ್ಟು ಇದೆ. ನೋಡಿ ಇದನ್ನ ಮೊದಲು ನಾನು ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಎಲ್ಲ ಬಳಸ್ತಾ ಇಲ್ಲ, ಇದಕ್ಕೆ ಅರ್ಧ ಉಪಯೋಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದರ ಒಳಗಿರುವ ಬೀಜ ತೆಗಿಬೇಕು, ಅದು ನಮಗೆ ಬೇಡ. ನೋಡಿ ಈ ರೀತಿ ಸ್ಪೂನ್ ಉಪಯೋಗಿಸಿ ನಿಧಾನಕ್ಕೆ ಈ ರೀತಿ ತೆಗ್ಬಿಟ್ರೆ ಆಯ್ತು. ನೋಡಿ ಇದರಲ್ಲಿ ಬೇಕಾದಷ್ಟು ನೀರಿನಂಶ ಇದೆ. ನೀರಿನಂಶ ಜಾಸ್ತಿ ಇರುವಂತ ಒಂದು ಫ್ರೂಟ್ ಇದು. ಈ ಬೇಸಿಗೆಗಾಲದಲ್ಲಿ ನಮಗೆ ಎಷ್ಟು ತಿಂದ್ರು ಇದು ಅಷ್ಟು ಒಳ್ಳೇದು. ನೋಡಿ ಈ ರೀತಿ ತೆಗಿತಾ ಇದ್ದೀನಿ. ಆಮೇಲೆ ನಾನಿಲ್ಲಿ ಈ ಬೀಜನ ನೋಡಿ ಒಂದು ಪ್ಲೇಟ್ ಅಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದನ್ನ ನೋಡಿ ಒಂದು ಜರಡಿಯಲ್ಲಿ ಮೊದಲು ಹಾಕ್ಬಿಟ್ಟು ಇದರಲ್ಲಿ ಬೇಕಾದಷ್ಟು ಅದರ ಜ್ಯೂಸ್ ಇದೆ, ಆ ಜ್ಯೂಸ್ ಅನ್ನ ನಾನು ತೆಗಿತಾ ಇದ್ದೀನಿ. ಬೀಜ ಮಾತ್ರ ಬಿಸಾಕ್ಬಿಟ್ರೆ ಸಾಕು. ನೋಡಿ ಈ ರೀತಿ ಮಾಡ್ಬಿಟ್ರೆ ಅದರ ಜ್ಯೂಸ್ ಮಾತ್ರ ನಮಗೆ ಸಿಗುತ್ತೆ. ಆ ಜ್ಯೂಸ್ ಅನ್ನು ಬಿಸಾಡುವ ಅವಶ್ಯಕತೆ ಇಲ್ಲ, ಅದು ನಮಗೆ ಉಪಯೋಗಿಸ್ಬೋದು. ನೋಡಿ ನಂಗೆ ಇಷ್ಟು ಜ್ಯೂಸ್ ಸಿಕ್ಕಿದೆ, ಇದು ನಮಗೆ ಉಪಯೋಗಿಸ್ಬೋದು. ಆಮೇಲೆ ಇದನ್ನ ತುಂಡು ಮಾಡೋಣ. ನಾನಿಲ್ಲಿ ಇದನ್ನ ಸಣ್ಣ ತುಂಡು ಮಾಡಿ, ಅಂದ್ರೆ ಅದು ಹೊರಗಿನ ಸಿಪ್ಪೆ ಎಲ್ಲ ತೆಗಿಬೇಕು. ನೀವು ಯಾವ ರೀತಿಯಲ್ಲಿ ಕಟ್ ಮಾಡ್ತೀರೋ ಆ ರೀತಿ ತುಂಡು ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮಾಡ್ತಾ ಇದ್ದೀನಿ ನಾನು. ಅಂದ್ರೆ ಹೊರಗಿನ ಸಿಪ್ಪೆ ಮಾತ್ರ ತೆಗ್ಬಿಟ್ರೆ ಸಾಕು. ಇದು ನೋಡಿ ಈ ರೀತಿ ಇರುತ್ತೆ. ಇದು ಚೆನ್ನಾಗಿ ಹಣ್ಣಾದಂತಹ ಕರ್ಬೂಜ ಹಣ್ಣಿದು. ನೋಡಿ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ಎಲ್ಲ ಇದೇ ರೀತಿ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡ್ತೀನಿ ಮೊದಲು. ಆಮೇಲೆ ಇದನ್ನ ಸಣ್ಣಕ್ಕೆ ಕಟ್ ಮಾಡಬೇಕು. ನೋಡಿ ಈ ರೀತಿ ಒಂದು ಮಿಕ್ಸಿ ಜಾರ್ ತಗೋತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಕಟ್ ಮಾಡಿಟ್ಟಂತಹ ಕರ್ಬೂಜ ಹಣ್ಣು ಹಾಕ್ತಾ ಇದ್ದೀನಿ. ಆಮೇಲೆ ನಮಗೆ ಸ್ವೀಟಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕೊಳ್ಳಿ. ನಾನೊಂದು 1/4 ಕಪ್ಪಿನಷ್ಟು ಹಾಕೊಂಡಿದ್ದೀನಿ. ಇದನ್ನ ನುಣ್ಣಗೆ ರುಬ್ಬಿ ತರ್ತೀನಿ. ನೋಡಿ ಇಲ್ಲಿ ರುಬ್ಬಿ ತಂದಿದ್ದೀನಿ. ಅಂದ್ರೆ ಮೊದಲು ಇದನ್ನು ಮಾತ್ರ ರುಬ್ಬೇಕು. ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಪೀಸ್ ಏನಿಲ್ಲ ಇದರಲ್ಲಿ. ಈ ರೀತಿ ರುಬ್ಬಿಟ್ಟಿದ್ದೀನಿ. ನೋಡಿ ಇದ್ರ ಜ್ಯೂಸ್ ಆವಾಗ ಸಂಗ್ರಹಿಸಿಟ್ಟಿದ್ವಿ, ಅದನ್ನು ಇದಕ್ಕೆ ಸೇರಿಸ್ತೀನಿ. ಆಮೇಲೆ ಇದಕ್ಕೆ ನಾವು ಆವಾಗ ರೆಡಿ ಮಾಡಿಟ್ಟಂತ ಮೊಸರು, ನಾನಿಲ್ಲಿ 1/4 ಕಪ್ ಅಲ್ಲಿ ಹಾಕ್ತಾ ಇರೋದು. ಅರ್ಧ ಕಪ್ ಹಾಕೊಂಡಿದ್ದೀನಿ. 3/4 ಕಪ್ ಮೊಸರು ಹಾಕೊಂಡಿದ್ದೀನಿ. ಜಾಸ್ತಿ ಹುಳಿ ಇರಬಾರ್ದು ಮಾತ್ರ. ಇದನ್ನ ಒಂದ್ಸಲ ಗ್ರೈಂಡ್ ಮಾಡಿದ್ರೆ ಸಾಕು, ಜಸ್ಟ್ ಒಂದ್ಸಲ ರುಬ್ಬಿ ತಂದ್ರೆ ಸಾಕು. ನೋಡಿ ನಮ್ಮ ಜ್ಯೂಸ್ ಇಲ್ಲಿ ರೆಡಿ ಆಗಿದೆ. ಆಮೇಲೆ ನೋಡಿ ನಾವು ಆವಾಗ ಸಂಗ್ರಹಿಸಿಟ್ಟಂತಹ ನಮ್ಮ ಕ್ರೀಮ್ ಇದೆಯಲ್ಲ, ಅದರಿಂದ ಸ್ವಲ್ಪ ತಗೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಆಮೇಲೆ ಅದಕ್ಕೆ ಸ್ವಲ್ಪ ಸಕ್ಕರೆನೂ ಹಾಕ್ತಾ ಇದ್ದೀನಿ. ಸಕ್ಕರೆ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಇದನ್ನ ನಾನೊಂದು ಗ್ಲಾಸಿಗೆ ಹಾಕಿದ್ದೀನಿ. ಅದರ ಮೇಲ್ಗಡೆ ಈ ಕ್ರೀಮ್ ಹಾಕ್ತೀನಿ. ಅಂದ್ರೆ ನಾವು ಐಸ್ ಕ್ರೀಮ್ ಎಲ್ಲ ಹಾಕುವ ಬದಲು ಇದನ್ನೇ ಹಾಕೋಬಹುದು. ಸ್ವಲ್ಪ ಗಾರ್ನಿಶ್ ಮಾಡೋದಿಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಳ್ಳಿ. ಈ ರೀತಿ ಉಳಿದನ್ನ ನೋಡಿ ನಾನು ಕರ್ಬೂಜ ಹಣ್ಣಲ್ಲೇ ಸರ್ವ್ ಮಾಡ್ತಾ ಇದ್ದೀನಿ. ಅದರ ಮೇಲ್ಗಡೆ ಸ್ವಲ್ಪ ಕ್ರೀಮ್, ಆ ಕ್ರೀಮ್ ಒಳ್ಳೆ ಐಸ್ ಕ್ರೀಮ್ ತರ ಇರುತ್ತೆ ನಮಗೆ, ಅದಕ್ಕೋಸ್ಕರ ಈ ಮೇಲ್ಗಡೆ ಹಾಕೋದು. ನೋಡಿ ನಮ್ಮ ಕರ್ಬೂಜ ಹಣ್ಣಲ್ಲಿ ಮಾಡಿರುವಂತಹ ಲಸ್ಸಿ ಇಲ್ಲಿ ರೆಡಿ ಆಗಿದೆ. ತಂಪಾದ ಒಂದು ಪಾನೀಯ ಇದು. ಬೇಸಿಗೆಗಾಲದಲ್ಲಿ ಬೇಕಾದಷ್ಟು ಮಾಡಿ ಕುಡಿಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.